ನಮಸ್ಕಾರ ನನ್ನ ಪ್ರೀತಿಯ ಮಕ್ಕಳೇ, ನಾನು ಸ್ವಾಗತ ಬಯಸ್ತೀನಿ ನಿಮ್ಮೆಲ್ರಿಗೂ ಈ ಬಾಲು ಬ್ಯಾಟಿನ ಬೌಂಡರಿ ಸಿಕ್ಸರ್ಗಳ ಬಡಿದಾಟದ ಆಟಕ್ಕೆ. ಗಪ್ಪು, ಇದ್ರ ಅರ್ಥ ಏನು? ಅಂದ್ರೆ ಮ್ಯಾಚ್ಗೆ ಸ್ವಾಗತ ಅಂತ ಅರ್ಥ. ನಮಸ್ಕಾರ. ಇವತ್ತಿನ ಪಂದ್ಯ ಮಾಡರ್ನ್ ಸಿಟಿ ಹೈಸ್ಕೂಲ್ ಮತ್ತೆ ರೀಗಲ್ ಹೈಸ್ಕೂಲ್ ಮಧ್ಯ ನಡೆಯಲಿದೆ. ಮಾಡರ್ನ್ ಸಿಟಿ ಹೈಸ್ಕೂಲ್ ಮೊದಲು ಬ್ಯಾಟ್ ಮಾಡಲು ನಿರ್ಧರಿಸಿದೆ. ಶಂಟು ಮತ್ತು ಮಿಂಟು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿದಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ. ಆಲ್ ದಿ ಬೆಸ್ಟ್ ಶಂಟು. ದರ್ಶಕರು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಶಂಟು ಬ್ಯಾಟಿಂಗ್ ಮಾಡಲು ರೆಡಿ ಆಗಿದ್ದಾರೆ. ಬಲಗೈ ವೇಗದ ಬಾಲ್ ಓಡಿ ಬಂದು ಈಗ ಓವರ್ ಮಾಡಿದ್ದಾರೆ. ಶಂಟು ಅವರು ಬಾರಿಸಿದ್ದಾರೆ 4 ರನ್ನುಗಳು. ಮತ್ತೊಮ್ಮೆ ಬಲಗೈ ಬೌಲರ್ ಬೌಲಿಂಗ್ ಮಾಡಲು ರೆಡಿ ಆಗಿದ್ದಾರೆ. ಶಂಟು ಬ್ಯಾಟಿಂಗ್ ಮಾಡಲು ರೆಡಿ ಆಗಿದ್ದಾರೆ. ಬೌಲರ್ ಬೌಲಿಂಗ್ ಮಾಡಿದ್ರು. ಶಂಟು ಅದನ್ನು ಜೋರಾಗಿ ಬಾರಿಸಿದ್ದಾರೆ. ಅಂಪೈರ್ ಟೋಪಿ ಹಾರಿ ಬೌಂಡರಿ ಗೆರೆಯತ್ತ ಸಾಗಿ 4 ರನ್ನುಗಳು. ಶಂಟು ತಯಾರಾಗಿದ್ದಾರೆ. ಇನ್ನೊಂದು ಅದ್ಭುತವಾದ ಹೊಡೆತ. ಬೌಂಡರಿ ದಾಟಿ ಸ್ಟೇಡಿಯಂ ಆಚೆ ಹೋಗಿ 6 ರನ್ನುಗಳು. ಎಡಗೈ ಬೌಲರ್ ಬೌಲಿಂಗ್ ಮಾಡಲು ರೆಡಿ ಆಗ್ತಾ ಇದ್ದಾರೆ. ಅದ್ಭುತವಾದ ಹೊಡೆತ ಮಿಂಟು ಇಂದ 6 ರನ್ನುಗಳು. 5 ಓವರ್ಗಳಲ್ಲಿ 73 ರನ್ನುಗಳನ್ನ ಕಲೆ ಹಾಕಿದೆ. ಇದರಿಂದ ಶಂಟು ಅವರ ಅರ್ಧ ಶತಕ. ಸ್ಕೋರ್ಸ್ ತುಂಬಾನೇ ಚೆನ್ನಾಗಿದೆ. ಶಂಟು ಮತ್ತೆ ಮಿಂಟು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ವಾಹ್, ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಈಗ ಶಂಟುವಿಂದ ಮತ್ತೊಂದು ಅದ್ಭುತವಾದ ಹೊಡೆತ ಸೀದಾ ಹಕ್ಕಿ ಗುಡಿಗೆ ಹೋಗಿ ಬಿದ್ದಿದೆ. ಈಗ ಬೌಲರ್ ಟೀಮಿನ ಕ್ಯಾಪ್ಟನ್ ಬೌಲರ್ ಹತ್ರ ಗಾಢವಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬೌಲರ್ಗೆ ನೀಡ್ತಾ ಇದ್ದಾರೆ. ಸ್ವಲ್ಪ ಈ ಎಂಪೈರ್ ನ ವಿಚಾರಿಸ್ಕೋತೀನಿ. ನಿನ್ಗೆ ಕೆಲ್ಸ ಇಷ್ಟ ಅಂದ್ರೆ ನಾನು ಹೇಳ್ದಂಗೆ ಕೇಳು, ಇಲ್ಲ ಅಂದ್ರೆ ಅಯ್ಯೋ ಗೊತ್ತಿದ್ದು ಚೀಟಿಂಗ್ ಮಾಡ್ಬೇಕಲ್ಲಪ್ಪ ನಾನು. ಈಗ ಮತ್ತೊಮ್ಮೆ ಬೌಲರ್ ಬೌಲಿಂಗ್ ಮಾಡಲಿದ್ದಾರೆ. ಬಾಲ್ ಪ್ಯಾಡಿಗೆ ತಡೆದು ವಿಕೆಟ್ ಕೀಪರ್ ಕೈ ಸೇರಿದೆ. ಶಂಟು, ಇವನಿಗೆ ನೋಡು, ಬಾಲ್ ಹಾಕಕ್ಕೆ ಬರಲ್ಲ. ಅಂಪೈರ್ ಬೆರಳನ್ನ ಎತ್ತಿದ್ದಾರೆ. ಮತ್ತೆ ಔಟ್. ಅಯ್ಯೋ, ಆದ್ರೆ ನನ್ ತಪ್ಪು ಏನೂ ಇಲ್ಲ. ಆ ಬಾಲು ನನ್ ಬ್ಯಾಟಿಗೆ ಟಚ್ಚೇ ಆಗ್ಲಿಲ್ಲ. ಇಟ್ಸ್ ಔಟ್. ಮತ್ತೆ ಅಂಪೈರ್ ಔಟ್ ಎಂದು ತೀರ್ಪು ಕೊಟ್ಟಿದ್ದಾರೆ. ಮಿಂಟು ಔಟ್. ಎಷ್ಟು ಚೀಟಿಂಗ್ ಮಾಡ್ತಾರೆ ಇವರೆಲ್ಲ. ಇಟ್ಸ್ ಓಕೆ ಮಿಂಟು, ವೆಲ್ ಪ್ಲೇಡ್, ಗುಡ್ ಜಾಬ್. ಇದೇನ್ ಹೇಳ್ತಿದ್ಯಾ? ಮಿಂಟು ಔಟೇ ಆಗಿರ್ಲಿಲ್ಲ, ಆದ್ರೂ ಅವನ್ಗೆ ಔಟ್ ಕೊಟ್ಟಿದ್ದಾರೆ. ಇದು ಚೀಟಿಂಗ್ ಅಲ್ದೆ ಇನ್ನೇನು? ದೇಶದಲ್ಲಿ ಚಿಂಟು ಡಿಫೆನ್ಸ್ ಮಾಡಿದ್ದಾರೆ. LBW ಗಾಗಿ ಮನವಿ ಸಲ್ಲಿಸಿದ್ದಾರೆ. ಮತ್ತೆ ಅಂಪೈರ್ ಔಟ್ ನೀಡಿದ್ದಾರೆ. ನನ್ನ ಪ್ರಕಾರ ಇದು ನಾಟ್ ಔಟ್, ಆದ್ರೆ ಅಂಪೈರ್ ಇದನ್ನ ಔಟ್ ಎಂದು ನಿರ್ಧಾರ ಮಾಡಿದ್ದಾರೆ. ಇದು ಅಂಪೈರ್ ತುಂಬಾ ಡಿಸಿಷನ್. ಟೆನ್ಷನ್ ಆಗ್ತಿದೆ ಈಗ. ಇದೇನಿದು? ಇವರಂತೂ ಕಣ್ಮುಂದನೆ ಚೀಟಿಂಗ್ ಮಾಡ್ತಿದ್ದಾರೆ. ಮತ್ತೊಂದು ವೇಗದೇಶದ ಬಾಲು ಹಾರಿ ಬಂದು ಸೀದಾ ವಿಕೆಟ್ ಕೀಪರ್ ಗ್ಲೌಸ್ ಅನ್ನು ಸೇರಿದೆ. ವಿಕೆಟ್ ಕೀಪರ್ ಔಟ್ ಎಂದು ಕೂಗ್ತಾ ಇದ್ದಾರೆ. ಇದು ಕ್ಯಾಚ? ಏನ್ ಕ್ಯಾಚೋ? ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲಪ್ಪ. ಔಟ್ ಅಂತ ಹೇಳ್ತೀಯೋ ಇಲ್ಲೋ? ಅಂಪೈರ್ ಔಟ್ ಎಂದು ತೀರ್ಮಾನ ಕೊಟ್ಟಿದ್ದಾರೆ. ಏನ್ ನಡೀತಾ ಕೇವಲ ಇದೆ? 96 ರನ್ಗಳಿಗೆ 4 ವಿಕೆಟ್ಗಳು ಬಿದ್ದಿವೆ. ಈಗ ಬ್ಯಾಟಿಂಗ್ ಮಾಡಲು ಬರ್ತಾ ಇದ್ದಾರೆ ಮಾಡರ್ನ್ ಸಿಟಿ ಹೈಸ್ಕೂಲ್ ನ ಸ್ಟಾರ್ ಬ್ಯಾಟ್ಸ್ಮನ್ ಪಿನಾಕಿ. ನೋಡು ಪಿನಾಕಿ, ಈಗ್ಲೂ ಟೈಮ್ ಇದೆ. ಇವರೆಲ್ಲ ಪಕ್ಕಾ ಚೀಟ್ ಮಾಡ್ತಿದ್ದಾರೆ. ಇವ್ರಿಗೆ ಪಾಠ ಕಲಿಸ್ಬೇಕು ನಾವು. ನೀನು ನಿನ್ನಾಟ ಆಡು, ನಾನು ಗಪ್ಪು ನಮ್ಮ ಆಟ ಆಡ್ತೀವಿ. ಇಲ್ಲ, ನಾವ್ ಇವ್ರ ತರ ಅಲ್ಲ. ನೋಡ್ತಿರು ಹೇಗ್ ಬಟ್ಟೆ ಒಗ್ದಂಗ್ ಹೋಗಿತೀನಿ ಇವ್ರನ್ನ ಅಂತ. ಓಕೆ ಬ್ರೋ, ನೀನ್ ಹೇಳ್ದಂಗೆ ಆಗ್ಲಿ. ಆಲ್ ದ ಬೆಸ್ಟ್. ಮೊದಲ ಬಾಲನ್ನ ಫೇಸ್ ಮಾಡ್ತಾ ಇದ್ದಾರೆ. ಭರ್ಜರಿ ಹೊಡೆತ 4 ರನ್ನುಗಳು. ಪಿನಾಕಿ ಭರ್ಜರಿ ಬೌಂಡರಿಯಿಂದ ತಮ್ಮ ಕಥೆಯನ್ನ ಆರಂಭ ಮಾಡಿದ್ದಾರೆ. ಗುಡ್ ಪಿನಾಕಿ. ಸ್ಟಂಪ್ ಅನ್ನು ಅಪೀಲ್ ಮಾಡಿದ್ದಾರೆ. ಅಂಪೈರ್ ಬಹಳ ಒತ್ತಡದಲ್ಲಿ ಸಿಲುಕಿದ್ದಾರೆ. ಅಯ್ಯೋ, ಆದ್ರೆ ನಾನು ಇಲ್ಲೇ ಸ್ಕ್ರೀಸ್ ಅಲ್ಲಿ ಇದೀನಲ್ಲ. ಇವ್ರ ಚೀಟಿಂಗ್ ಜಾಸ್ತಿ ಆಗ್ತಾ ಇದೆ. ಹೌದು ಗಪ್ಪು, ಸರಿಯಾಗಿ ಹೇಳ್ದೆ. ಇವ್ರಿಗೆಲ್ಲ ನಾವು ಪಾಠ ಕಲಿಸ್ಬೇಕು. ಈಗ ಪಿನಾಕಿ ಔಟ್ ಆಗಿಲ್ಲ. ಅಂಪೈರ್ ಬೆರಳು ಸೀದಾ ಮೂಗಿಗೆ ತೂರಿಕೊಂಡಿದೆ. ಏನ್ ನಡೀತಾ ಇದೆ ಇಲ್ಲಿ? ಸರಿ, ಇವಾಗ ನಾವು ಇವರಿಗೆ ನಾವೇನಂತ ತೋರ್ಸೋಣ. ಔಟ್ಸೈಡ್ ಆಫ್ ಬಾಲ್ ಅನ್ನ ಪಿನಾಕಿ ಕಟ್ ಮಾಡಿದ್ದಾರೆ. ಅರೆ ಇದನಿದು ಬಾಲು ಎಲ್ಲರನ್ನ ವಂಚಿಸ್ತಾ ಇದೆ. ಎಲ್ಲರ ಕೈಯಿಂದ ಮಿಸ್ ಆಗಿ ಬಾಲು ಬೌಂಡರಿಗೆ ರೇತ ಸಾಗ್ತಾ ಇದೆ. 4 ರನ್ನುಗಳು. ಓವರ್ನ ಅಂತಿಮ ಎಸೆತ ಪಿನಾಕಿ ಎದುರಿಸ್ತಾ ಇದ್ದಾರೆ. ಭರ್ಜರಿ ಸಿಕ್ಸರ್ ಪಿನಾಕಿ ಅವರಿಂದ. ಇದರಿಂದ ಮಾಡರ್ನ್ ಸಿಟಿ ಹೈಸ್ಕೂಲ್ನ ಒಟ್ಟು ಮೊತ್ತ 233ಕ್ಕೆ 4 ವಿಕೆಟ್ಗಳು. ಪಿನಾಕಿ ಮತ್ತೆ ಶಂಟು ತಮ್ಮ ತಂಡಕ್ಕೆ 233 ರನ್ಗಳ ಭರ್ಜರಿ ಮೊತ್ತವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಚೀಟರ್ಸ್ ಗೆ ತುಂಬಾ ಚೆನ್ನಾಗಿ ಪಾಠ ಕಲ್ಸಿದ್ರಿ. ಮತ್ತೆ ಅವ್ರು ಏನಾದ್ರೂ ಹೀಗೆ ಮಾಡಿದ್ರೆ ನನಗ್ ಬಂದು ಹೆಲ್ಪ್ ಮಾಡಿ. ನನ್ ಬೂತ್ ಬಡೀಸ್ ನ ಯಾರ್ ತಡಿಯೋಕ್ ಸಾಧ್ಯ? ಅಯ್ಯೋ, ಇದೇನು? ಆ ಪಿನಾಕಿ ಮತ್ತೆ ಗಾಳಿಲಿ ಮಾತಾಡ್ತಾ ಇದ್ದಾನೆ. ಬಿಡು ಪಿಂಟು, ಅವನ್ ಹಾಗೇನೆ. ಅದು ಬಿಡು ಪಿನಾಕಿ, ನಿನ್ ಪ್ಲಾನ್ ಏನು ಅಂತ ಹೇಳು. ನನ್
ನಾನ್ ಯಾವಾಗ ನಿಂಗ್ ಸಿಗ್ನಲ್ ಕೊಡ್ತೀನೋ ಆಗ ನಿನ್ ಬೂತ್ ಚೇಷ್ಟೆ ಶುರು ಮಾಡು. ಪಿನಾಕಿ ಈಗ ನೀನ್ ಚೀಟಿಂಗ್ ಮಾಡಕ್ಕೂ ಶುರು ಮಾಡ್ಬಿಟ್ಯಾನ ಯಾ ಹುಡುಗ. ಆದ್ರೆ ಅಂಕಲ್ ಯಾವುದೇ ಎಕ್ಸ್ಕ್ಯೂಸ್ ನಡೆಯಲ್ಲ, ಮತ್ತೆ ಚೀಟಿಂಗು ಕೂಡ. ಸಾರಿ. ಸೊ ಈಗ ಪ್ಲಾನ್ ಏನ್ ಹೇಳು ಪಿನಾಕಿ? ನಾವು ನಮ್ಮ ಆಟನ ಶುರು ಮಾಡೋದಾ? ನೀನ್ ಹೇಳಿದ ಹಾಗೆ ಮಾಡೋಣವಾ ಪಿನಾಕಿ? ಇಲ್ಲ, ಕರ್ನಲ್ ಅಂಕಲ್ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ? ಚೀಟಿಂಗ್ ಮಾಡಿದ್ರೆ ನಮ್ ಟೀಮ್ಗೆ ಅವ್ರ ಟೀಮ್ಗೆ ಯಾವ ರೀತಿನೂ ವ್ಯತ್ಯಾಸನೇ ಇರೋದಿಲ್ಲ. ಯಾರ್ ಸಹಾಯನೂ ಇಲ್ದೆ ಗೆಲ್ಬೇಕು, ಇಲ್ಲ ಅಂದ್ರೆ ಸೋತ್ರು ಪರವಾಗಿಲ್ಲ. ಶಬ್ಬಾಷ್. ಈಗ ಈ ಮ್ಯಾಚ್ ನ 2ನೇ ಇನ್ನಿಂಗ್ಸ್ ಪ್ರಾರಂಭವಾಗ್ತಾ ಇದೆ. ಪಿನಾಕಿಯ ಮೊದಲನೇ ಎಸೆತ LBW ಗಾಗಿ ಅಪೀಲ್, ಆದರೆ ಅಂಪೈರ್ ನಾಟ್ ಔಟ್ ಎಂದು ತೀರ್ಮಾನ ಕೊಟ್ಟಿದ್ದಾರೆ. ಇದು ಮೋಸದಾಟ ಅಲ್ವಾ ಹ್ಯಾಪಿ? ಪಿನಾಕಿಯ ಮತ್ತೊಂದು ಎಸೆತ ಭರ್ಜರಿ ಹೊಡೆತದ ಪ್ರಯತ್ನ, ಫೀಲ್ಡರ್ ಹತ್ರ ಕೈ ಸೇರಿದೆ, ಬಾಲ್ ಅನ್ನ ವಿಕೆಟ್ ಗೆ ಎಸಿತಾ ಇದ್ದಾರೆ. ರನ್ ಔಟ್. ಅಂಪೈರ್ ನಾಟ್ ಔಟ್ ಎಂದು ತೀರ್ಮಾನ ಕೊಟ್ಟಿದ್ದಾರೆ. ಇದೇ ತರ ನಡೀತಾ ಇದ್ರೆ ಈ ಆಟ ರೋಚಕವಾಗಿ ನಡೆಯುತ್ತೆ. ಬ್ಯಾಟಿಂಗ್ ಟೀಮು ಗೆಲ್ಲುವ ಹಂತದಲ್ಲಿದೆ. ಲೀಗಲ್ ಹೈಸ್ಕೂಲ್ ನ ಒಟ್ಟು ಸ್ಕೋರು 125 ರನ್ಗಳು. ನನಗನ್ಸುತ್ತೆ ಈ ಸತಿನೂ ಟ್ರೋಫಿ ಗೆಲ್ಲಲ್ಲ ಅಂತ. ಕಪ್ಪು, ಇಷ್ಟೊಂದ್ ಚೀಟಿಂಗ್ ನ ನನ್ ಕೈಲಿ ನೋಡ್ಕೊಂಡಿರಕ್ ಆಗ್ತಿಲ್ಲ. ಕರ್ನಲ್ ಅಂಕಲ್ ಪರ್ಮಿಷನ್ ಕೊಡ್ಲಿ ಬಿಡ್ಲಿ, ನಾವು ಈ ಚೀಟರ್ಸ್ಗೆ ಬುದ್ಧಿ ಕಲಿಸ್ಲೇಬೇಕು. ಸರಿ ನಡಿ, ಈ ಮ್ಯಾಚ್ ನ ತಿರ್ಗಾ ಮುರ್ಗಾ ಮಾಡೋಣ. ಈಗ ಪಿನಾಕಿಯ ಸೆಕೆಂಡ್ ಲಾಸ್ಟ್ ಓವರ್. ಓಡಿ ಬಂದು ಮೊದಲ ಎಸೆತ, ವೇಗವಾಗಿ ಓಡಿ ಬಂದು ಎಸೆತಾ ಇದ್ದಾರೆ. ಈಗ ನನ್ನ ಔಟ್ ಕೊಡ್ಲೇಬೇಕಲ್ಲ. ಔಟ್. ಈಗ ಸಿಕ್ಸರ್ ಬಾರಿಸುವ ಯತ್ನ, ಫೀಲ್ಡರ್ ಕೈ ಸೇರಿದೆ, ಔಟ್. ಲೀಗಲ್ ಹೈಸ್ಕೂಲ್ ನ 2ನೇ ವಿಕೆಟ್ ಪತನವಾಗಿದೆ. ಇದರ ಮಧ್ಯೆ ಈ ಓವರ್ ಮುಕ್ತಾಯ ಮತ್ತು ಚೆಂಡು ವೇಗವಾಗಿ ಓಡಿ ಬಂದು ಬೌಲ್ ಮಾಡ್ತಾ ಇದ್ದಾರೆ. ಜೋರಾದ ಎಸೆತ. ನನಗೆ ಈ ಬಾಲ್ ಅಲ್ಲಿ ವಿಶ್ವಾಸವಿಲ್ಲ. ಬಾಲು ಬ್ಯಾಟ್ಸ್ಮನ್ ಸುತ್ತ ತಿರುಗ್ತಾ ಇದೆ, ಮತ್ತೆ ಬಿದ್ದು ಔಟ್. ಕ್ಲೀನ್ ಬೌಲ್ಡ್. ಚೆಂಡುವಿನ ಮುಂದಿನ ಎಸೆತ. ಬ್ಯಾಟ್ಸ್ಮನ್ ತನ್ನ ಎಂಡಿಗಾಗಿ ಓಡ್ತಾ ಇದ್ದಾರೆ. ಚೆಂಡು ಫೀಲ್ಡರ್ ಕೈ ಸೇರಿದೆ, ಅವರು ಓಡಿ ಬಂದು ವಿಕೆಟ್ ನ ಮುಟ್ತಾ ಇದ್ದಾರೆ. ರನ್ ಔಟ್. ಅಂಪೈರ್ ಔಟ್ ಎಂದು ಬೆರಳನ್ನ ಎತ್ತಿದ್ದಾರೆ. ಒಳ್ಳೆಯ ತೀರ್ಮಾನ ಅಂಪೈರ್ ಇದು. ಕೊನೆ ಓವರ್ನಲ್ಲಿ 10 ರನ್ ಬೇಕಾಗಿದೆ. ಒತ್ತಡದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾರು ಗೆಲ್ತಾರೆ ಅಂತ ನೋಡ್ಬೇಕಾಗಿದೆ. 2 ಟೀಮ್ಗಳು ಒತ್ತಡದಲ್ಲಿವೆ. ಲಾಸ್ಟ್ ಓವರ್ ಟೆನ್ಷನ್ ನ ಪಿನಾಕಿ ಮೇಲೆ ಹಾಕ್ಬಿಡ್ತೀನಿ. ಅಕಸ್ಮಾತ್ ನಾವು ಸೋತ್ರೆ ಎಲ್ರು ಪಿನಾಕಿಗೆ ಬೈತಾರೆ. ಏ ಪಿನಾಕಿ, ಲಾಸ್ಟ್ ಓವರ್ ನೀನೇ ಮಾಡು. ಸರಿ ಆಯ್ತು. ಹ್ಯಾಪಿ, ಪ್ಲಾನ್ ಕಂಪ್ಲೀಟ್ ಮಾಡೋಣವಾ? ಈಗೇನು ಚೀಟಿಂಗ್ ನಡಿಬಾರ್ದು. ಆದ್ರೆ ಸೂರ್ಯ ಅಂಕಲ್, ಇಲ್ಲ, ಈ ಹೋರಾಟ ಪಿನಾಕಿದು. ಇದ್ರಲ್ಲಿ ಏನಾದ್ರೂ ಸೋತ್ರೆ ಅದು ಪಿನಾಕಿಯ ಸೋಲು. ಮೀಸೆ ತಿರುಗಿಸಿ. ಯಾವುದೇ ರನ್ ಇಲ್ಲ. ಈಗ 4 ಬಾಲ್ಗಳಲ್ಲಿ 10 ರನ್ ಬೇಕಾಗಿದೆ. ಪಿನಾಕಿ ಮತ್ತೊಮ್ಮೆ ಬೌಲ್ ಮಾಡಲು ತಯಾರ್. ಕಮ್ ಆನ್ ಪಿನಾಕಿ. ಪಿನಾಕಿಯ ಎಸೆತ, ಅದ್ಭುತದ ಹೊಡೆತ, 6 ರನ್ಗಳು, ಸಿಕ್ಸರ್. ಬ್ಯಾಟ್ಸ್ಮನ್ ಪಿನಾಕಿಯನ್ನ ರೇಗಿಸ್ತಾ ಇದ್ದಾರೆ. ಪಿನಾಕಿಗೆ ಸಿಟ್ಟು ಬರ್ತಾ ಇದೆ. 2 ಬಾಲಲ್ಲಿ ಈಗ 4 ರನ್ ಬೇಕಾಗಿದೆ. ಪಿನಾಕಿ ಓಡಿ ಬಂದು ಬೌಲ್ ಮಾಡ್ತಾ ಇದ್ದಾರೆ. ಮೇಲೆ ಹೊಡೆಯೋ ಪ್ರಯತ್ನ, ಚೆಂಡು ವಿಕೆಟ್ ಕೀಪರ್ ಗ್ಲೌಸ್ ಅನ್ನ ಸೇರಿದೆ. ನೋ ಬಾಲ್. ಅಂಕಲ್ ಮತ್ತೆ ಚೀಟಿಂಗ್. ಈಗ 2 ಬಾಲ್ ಅಲ್ಲಿ 3 ರನ್ ಬೇಕಷ್ಟೇ. 3. ಹಾ ಅಂಕಲ್, ನಾವೇನಾದ್ರೂ ಮಾಡ್ಲೇಬೇಕೀಗ. ಎಂತದು ಇಲ್ಲ. ಈಗ ನೀ ಸೀದಾ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡಿರ್ಬೇಕು, ಬಾಯಿ ಮುಚ್ಕೊಂಡು. ಅತ್ಯುತ್ತಮವಾದ ಬಾಲ್. ಪಿನಾಕಿ ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ್ದಾರೆ. ರೋಮಾಂಚಕ ಆಟ. 1 ಬಾಲ್ಗೆ 3 ರನ್ ಬೇಕಾಗಿದೆ. ಈ ಒಂದು ಪಂದ್ಯವನ್ನ ಗೆಲ್ಲಲು ಪಿನಾಕಿ, ಯು ಕ್ಯಾನ್ ಡೂ ಮಾಡರ್ನ್ ಇಟ್. ಸಿಟಿ ಹೈಸ್ಕೂಲ್ ಪ್ರತಿ ಸಾರಿಯಂತೆ ರೀಗಲ್ ಹೈಸ್ಕೂಲ್. ಈಗ ಪಿನಾಕಿಯ ಕಡೆಯ ಎಸೆತ. ಚೆಂಡು ಬೌಂಡರಿಗೆ ಸಾಗ್ತಾ ಇದೆ. ಫೀಲ್ಡರ್ ಮುಟ್ಟಲಾಗಲಿಲ್ಲ. 4 ರನ್ಗಳು. ಇದರೊಂದಿಗೆ ರೀಗಲ್ ಹೈಸ್ಕೂಲ್ ಬ್ಯಾಟ್ಸ್ಮನ್ ವಿಕೆಟ್ ಮೇಲೆ ಬಿಟ್ಟಿದ್ದಾರೆ. ಹ್ಯಾಪಿ, ಯಾಕೋ ಹೀಗ್ ಮಾಡ್ದೆ? ಮತ್ತೆ ಅಂಪೈರ್ ಔಟ್ ನೀಡಿದ್ದಾರೆ. ಕೊನೆಗೂ ನಮ್ ಸ್ಕೂಲ್ ಗೆದ್ಬಿಡ್ತು. ಪಿನಾಕಿ, ನೀನಂತೂ ಚಮತ್ಕಾರನೇ ಮಾಡ್ಬಿಟ್ಟೆ. ನನ್ ಗೆದ್ದೆ ಅಂತ ಖುಷಿ ಪಡೋ ಹಾಗೂ ಇಲ್ಲ. ಅಂಕಲ್ ಸೂರ್ಯಗೆ ಇದೇನಾದ್ರೂ ಗೊತ್ತಾದ್ರೆ ಏನ್ ಹೇಳ್ಬೋದು? ಆ ಪ್ಲೇಯರ್ ಶೂ ಲೇಸ್ ನ ನೀವೇ ಕಟ್ಟಿದ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನು? ಆದ್ರೆ ಲಾಸ್ಟ್ ಓವರ್ ಅಲ್ಲಿ ಕರ್ನಲ್ ಅಂಕಲ್ ಬೇಡ ಅಂದಿದ್ಕೆ ನಾವೇನು ಮಾಡ್ಲೇ ಇಲ್ಲ ಗೊತ್ತಾ? ಹಾಗಾದ್ರೆ ಲೇಸಸ್ ಯಾರ್ ಕಟ್ಟಿದ್ದು? ನಾವಂತೂ ಅಲ್ಲಿ ಹೋಗ್ಲೇ ಇಲ್ಲ. ಆದ್ರೆ ಹಾ, ಗ್ರೌಂಡ್ ಅಲ್ಲಿ ಅಂಕಲ್ ಸೂರ್ಯ ಇದ್ರು. ಇದ್ರ ಅರ್ಥ ಥ್ಯಾಂಕ್ ಯು ಅಂಕಲ್ ಸೂರಿ. ಯು ಆರ್ ವೆಲ್ಕಮ್.
ಮೀಸೆ ತಿರುಗಿಸಿ